ಮತ್ತೊಮ್ಮೆ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೀಕ್ಷಕರ ಸಮಸ್ಯೆಗೆ ಪರಿಹಾರ ಸೂಚಿಸುವ ಸಮಯ. ಮೊದಲಿಗೆ ಬೆಂಗಳೂರಿಂದ ವಿನಯ್ ಕರೆ ಮಾಡಿದ್ದಾರೆ. ವಿನಯ್, ಹುಟ್ಟಿದ ದಿನಾಂಕ ತಿಳಿಸಿ. 17/1989. ಹುಟ್ಟಿದ ಟೈಮು 7:30. ಬೆಳಗ್ಗೆನಾ ಸಂಜೆನಾ? ಈವ್ನಿಂಗ್. ಸಂಜೆ 7:30. ಓಕೆ, ಏನು ಕೇಳಬೇಕಾಗಿತ್ತು? ನಮ್ಮ ಜೀವನದ ಬಗ್ಗೆ ಕೇಳಬೇಕಿತ್ತು. ಓಕೆ, ಪಂಡಿತ್ ಉತ್ತರಿಸ್ತಾರೆ. ನೋಡಿ ವಿನಯ್ ಅವರೇ, ನೀವು ಹುಟ್ಟಿದಂಥ ದಿನ ಸ್ಯಾಟರ್ಡೆ, ಶನಿವಾರ ದಿವಸ ಹುಟ್ಟಿದ್ದೀರಿ. ಮೃಗಶಿರ ನಕ್ಷತ್ರ, ಹಾಗೆ ಒಂದನೇ ಚರಣ, ವೃಷಭ ರಾಶಿ, ಚತುರ್ದಶಿ, ಕೃಷ್ಣ ಪಕ್ಷ, ಧನುರ್ಲಗ್ನ. ಏನು ಉದ್ಯೋಗ ಮಾಡ್ತಾ ಇದ್ದೀರಿ? ಈಗಾಗಲೇ ನೋಡಿ, ನಿಮ್ಮ ಜಾತದಲ್ಲಿ ಉದ್ಯೋಗ ಸ್ಥಾನಾಧಿಪತಿ ಬುಧನಿಗೆ ಚಿತ್ರಕಲೆ ಬಿಡಿಸಬೇಕು ಅಂತ ಹೇಳ್ತೇವೆ. ನೀವು ಕಲಾವಿದರಾಗಬೇಕು. ಒಟ್ಟಿನಲ್ಲಿ ನಿಮ್ಮ ಜಾತಕ ಪ್ರಕಾರ ಬುಧ ಮತ್ತು ಚಂದ್ರ ಒಟ್ಟಾಗಿದ್ದರೆ ಒಳ್ಳೆಯ ಮೇಕಪ್ ಮಾಡುವಂಥದ್ದು, ಚಿತ್ರಕಲೆಗಳನ್ನು ಬಿಡಿಸುವಂಥದ್ದು, ಇದು ನಿಮ್ಮ ಜಾತದಲ್ಲಿರುವಂಥ ಯೋಗ. ಇನ್ನು ಈಗಾಗಲೇ ಗುರು ಪಂಚಮ ಶನಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನವೆಂಬರ್ 15ರ ತನಕ ಪಂಚಮ ಶನಿಯ ಕಾಟ ಇದೆ. ಆನಂತರ ಚೆನ್ನಾಗಿದೆ. ಅದರ 9ನೇ ಮನೆಯಲ್ಲಿ ಕೇತು ಇದ್ದರೆ ಎಣಿಸಿದ ಕಾರ್ಯಗಳೆಲ್ಲ ವಿಘ್ನ ಆಗುತ್ತೆ, ಕಾರ್ಯಗಳಿಗೆ ತೊಂದರೆ ತೊಡಕುಗಳು ಜಾಸ್ತಿ. ಹಾಗಾಗಿ ಕಾರ್ಯಗಳು ಸುರಕ್ಷಿತವಾಗಿ ಆಗಬೇಕಿದ್ದರೆ ವಿದ್ಯಾಗಣಪತಿ ಅಥವಾ ವಿನಾಯಕ ಶಾಂತಿ ಪೂಜೆಯನ್ನು ಮಾಡಿಕೊಳ್ಬೇಕು. ವಿವಾಹಕ್ಕೆ ಇದ್ದಂತಹ ಒಂದು ಕಾಲ. ಈಗಾಗಲೇ ಗುರು ಮುಂದಿನ ವರ್ಷ ನಿಮಗೆ ಪ್ರತಿಕೂಲ ಆಗ್ತಾನೆ. ಮೇ 2012 ತನಕ ವಿವಾಹಕ್ಕೆ ಅನುಕೂಲವಾದಂಥ ಕಾಲ. ಅನುಕೂಲವಾದ ಕನ್ಯೆ ಸಿಕ್ಕಿದ್ರೆ ಖಂಡಿತವಾಗೂ ಮದುವೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ವಿನಯ್ ಅವರಿಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಪಂಡಿತರೆ, ನಾವಾಗಲೇ ಮಂಗಳಗೌರಿ ವ್ರತದ ಬಗ್ಗೆ ಮಾತಾಡ್ತಾ ಇದ್ವಿ. ಮದುವೆ ಆದ ಹೊಸರಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ. ಆದರೆ ಇದು ಬರೀ ವಿವಾಹಿತರಿಗೆ ಮಾತ್ರ ಮೀಸಲಾಗಿರುವಂಥ ವ್ರತನ ಅಥವಾ ಅವಿವಾಹಿತರು ಕೂಡ ಆಚರಿಸಬಹುದಾ? ಅವಿವಾಹಿತರು ಆಚರಣೆ ಮಾಡ್ಬೋದು. ಯಾಕಂತಂದರೆ ಅವಿವಾಹಿತರಿಗೆ ಸ್ವಯಂ ಕೂತ್ಕೊಂಡು ಆಚರಣೆ ಮಾಡಲಿಕ್ಕೆ ಇರೋದಿಲ್ಲ. ಯಾವಾಗ ಹೆಣ್ಣಿಗೆ ಈಗ ಋತುಮತಿ ಆಗತ್ತಾರೋ ಅದಕ್ಕೂ ನಂತರದಲ್ಲಿ ತಂದೆ ತಾಯಿಗಳು ಮಾಡಬೇಕು ಅಂತಿದೆ. ಹಾಗಾಗಿ ತಂದೆ ತಾಯಿಗಳು ಅವ್ರ ಬಗ್ಗೆ ಅವರನ್ನು ಕೂರಿಸ್ಕೊಂಡು ಸಂಕಲ್ಪ ಮಾಡಿ ವ್ರತ ಮಾಡ್ಬೋದು. ವಿವಾಹ ಅನಂತರದಲ್ಲಿ ಅವ್ರು ಮಾಡ್ಬೋದು. ಯಾವಾಗ ಈ ಕುಜ ಶನಿ ದೋಷ ಅನ್ನೋದು ಜ್ಯೋತಿಷ್ಯದಲ್ಲಿ ಬಹಳ ದೊಡ್ಡ ದೋಷ. ಯಾವ್ಯಾವ ಜಾತಲ್ಲಿ ಕುಜ ಶನಿಗಳು ಯುತಿ ಅಥವಾ ಅವರ ಪರಸ್ಪರ ಪರಿವರ್ತನೆ, ಕುಜ ಶನಿ ದೃಷ್ಟಿಗಳೆಲ್ಲ ಇರುತ್ತೋ ಅಂಥ ಜಾತಲ್ಲಿ ಅತ್ಯವಶ್ಯಕವಾಗಿ ಮಾಡಲೇಬೇಕು. ಯಾಕಂದರೆ ಅದು ವಿವಾಹ ವಿಚ್ಛೇದನ, ವಿರಸ ಅಥವಾ ಈ ರೀತಿಯಾದಂಥ ಡೈವರ್ಸ್ಗಳು ಅಥವಾ ಈ ವಿಧವಾ ಯೋಗಗಳು ಅನ್ನುವಂಥದ್ದನ್ನು ಕೊಡುವಂಥದ್ದು. ಆದ್ದರಿಂದ ಅಂಥ ಯೋಗ ಇದ್ದವರು ಅತ್ಯವಶ್ಯಕವಾಗಿ ಮಂಗಳಗೌರಿಯನ್ನೇ ಮಾಡಬೇಕು. ಇದು ಅಲ್ಲದೇ ಇದ್ದರೆ ವೇದಾನುಷ್ಠಾನಗಳನ್ನು ಮಾಡಬೇಕು, ಬೇರೆ ಯಾವ ಪರಿಹಾರವೂ ಇಲ್ಲ. ಆದ್ದರಿಂದ ಅಂಥವರು ತಮ್ಮ ತಂದೆ ತಾಯಿಯ ಮೂಲಕವಾಗಿ ಈ ಪೂಜೆ ಮತ್ತು ಈ ಮಂಗಳಗೌರಿ ಆಚರಣೆ ಮಾಡಿದ್ರೆ ಖಂಡಿತವಾಗಿ ವೈವಾಹಿಕ ಜೀವನದಲ್ಲಿ ಬರುವಂಥ ಅಮಂಗಲ ದೋಷವನ್ನು ಮಂಗಳಗೌರಿ ದೂರ ಮಾಡಿ ಅನುಗ್ರಹ ಮಾಡ್ತಾಳೆ. ಓಕೆ, ಈಗ ಮುಂದಿನ ಕರೆ ಉಡುಪಿಯಿಂದ ಶುಭಾ ಕರೆ ಮಾಡಿದ್ದಾರೆ. ಶುಭಾ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಜೂನ್ 1, 1985. ಜೂನ್ 1, 1985. ಹುಟ್ಟಿದ ಸಮಯ ಗೊತ್ತಿಲ್ಲ. ಯಾರ ಬಗ್ಗೆ ಕೇಳ್ತಾ ಇದ್ರಿ ಶುಭಾ? ನನ್ನ ಸ್ನೇಹಿತೆ ಬಗ್ಗೆ ಕೇಳ್ತಾ ಇದ್ದೆ, ಯಶೋಧ ಅಂತೇಳಿ. ಯಶೋಧ ಅಂತ. ಓಕೆ, ಪಂಡಿತರು ಉತ್ತರಿಸ್ತಾರೆ. ನೋಡಿ, ಅವರು ಹುಟ್ಟಿದಂಥದ್ದು ಶನಿವಾರ ದಿವಸ ಹುಟ್ಟಿದ್ದಾರೆ. ಅವರ ನಕ್ಷತ್ರ ಸ್ವಾತಿ ನಕ್ಷತ್ರ, ತುಲಾರಾಶಿ, ತ್ರಯೋದಶಿ, ಶುಕ್ಲ ಪಕ್ಷ, ಮಿಥುನ ಲಗ್ನ. ಇವೆಲ್ಲ ಅವರೊಂದು ಹುಟ್ಟಿದಂಥ ದಿನ ವಿಶೇಷ. ಹಾಗೆ ಅವರ ಎಜುಕೇಷನ್ ಸ್ವಲ್ಪ ಕಟ್ಟಾಗತ್ತೆ. ಪಂಚಮದಲ್ಲಿ ಕೇತು, ಶನಿ, ಚಂದ್ರ ಇದ್ದರೆ ಚಾಂಚಲ್ಯತೆಯಿಂದ ವಿದ್ಯಾರ್ಹತೆ ಅಪೂರ್ಣ ಆಗುವಂಥ ಯೋಗ. ಜಾತದಲ್ಲಿ ವಿದ್ಯಾರ್ಹತೆ ಅಪೂರ್ಣ ಆಗಿದೆ, ವಿದ್ಯೆ ಪೂರ್ಣ ಆಗಿದ್ದರೆ ಒಳ್ಳೆಯ ಉದ್ಯೋಗ ಮಾಡುವಂಥ ಯೋಗ. ಇನ್ನು ಸಪ್ತಮಾಧಿಪತಿಯಾದ ಗುರು ಚೆನ್ನಾಗಿರೋದ್ರಿಂದ ಆದರೆ ನೀಚನಾಗಿದ್ದಾನೆ. ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಏರುಪೇರು. ಲಗ್ನದಲ್ಲಿ ಕುಜ ಇದ್ದರೆ ಸ್ವಲ್ಪ ಸಿಟ್ಟಿನ ಸ್ವಭಾವಗಳಿರುತ್ತೆ. ಆದರೆ ಏಕಾದಶಿಯಲ್ಲಿ ಲಗ್ನಾಧಿಪತಿ ಶುಕ್ರ ಇರೋದ್ರಿಂದ ಮನೆಯಲ್ಲಿ ಸಾಂಪತ್ತಿಕವಾಗಿ ವ್ಯಾವಹಾರಿಕವಾಗಿ ಎಲ್ಲ ಚೆನ್ನಾಗಿರ್ತಾರೆ, ನೋಡಲಿಕ್ಕೆ ಸ್ವಲ್ಪ ಸುಂದರವಾಗಿರ್ತಾರೆ. ರವಿ ಬುಧ ಯೋಗ, ನೈಪುಣ ಯೋಗ ಇದೆ. ಆದ್ದರಿಂದ ವಿದ್ಯೆ ಸ್ವಲ್ಪ ಕಡಿಮೆ ಇದ್ದರೂ ಸಹ ಬುದ್ಧಿ, ವ್ಯವಹಾರ, ವಿಚಾರ ಇವೆಲ್ಲ ಚೆನ್ನಾಗಿರೋದ್ರಿಂದ ಒಟ್ಟಿನಲ್ಲಿ ಬದುಕಿನಲ್ಲಿ ಒಳ್ಳೆಯ ಯೋಗಗಳಿದೆ. ಮುಂದಿನ ದಿವಸ ಒಳ್ಳೆಯದಾಗುವಂಥದ್ದು. ಅದು ಸ್ವಲ್ಪ ವಿಶೇಷ ಗಣಪತಿ ಆರಾಧನೆ ಮಾಡಬೇಕು. ಚಂದ್ರನಿಗೆ ಲಕ್ಷ್ಮೀ ನಾರಾಯಣರ ಆರಾಧನೆ ಮಾಡಿದ್ರೆ ಖಂಡಿತವಾಗಿ ಅವರ ಸಂಕಲ್ಪಗಳೆಲ್ಲ ಅನುಕೂಲ ಆಗುತ್ತೆ. ಮತ್ತು ಶನಿಚಂದ್ರ ದೋಷ ಅನ್ನುವಂಥದ್ದು ಇದೆ ಅವರಿಗೆ. ಪಂಚಮದಲ್ಲಿ ಶನಿಚಂದ್ರ ಇದ್ದರೆ ಸ್ವಲ್ಪ ಯಾವಾಗಲೂ ಮನಸ್ಸಿಗೆ ಬೇಸರ ಹಿಡ್ಕೊಂಡು ಕೂತ್ಕೊಳ್ಳುವಂಥ ಸ್ವಭಾವ ಇರುತ್ತೆ. ಅದರಿಂದ ಅದರ ನಿವೃತ್ತಿಗೆ ಶನಿಚಂದ್ರ ಶಾಂತಿಯನ್ನು ಮಾಡ್ಕೊಳ್ಳಿಕ್ಕೆ ಹೇಳಿ ಒಳ್ಳೆಯದಾಗಲಿ. ಶುಭ ಅವರಿಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ. ಈಗ ಮುಂದಿನ ಕರೆ ಹಾಸನದಿಂದ ಅಂಬುಜಾ ಕರೆ ಮಾಡಿದ್ದಾರೆ. ಅಂಬುಜಾ, ನಿಮ್ಮ ಹುಟ್ಟಿದ ದಿನಾಂಕ ತಿಳಿಸಿ. ಮಗುಂದು ಹೇಳ್ತೀನಿ, ಹೇಳಿ. 1988. ಇದು 22 ತಾರೀಕು, 4ನೇ ತಿಂಗಳು. ಓಕೆ, ಹೆಸರೇನು ಹೇಳಿ ಮಗಂದು? ಸಂದೀಪ್ ಅಂತ. ಸಮಯ, ಹುಟ್ಟಿದ ಸಮಯ? ಬುಧವಾರ ಸಂಜೆ 6:10. ಉದಯ ಮುಳುಗುವಾಗ, ಸೂರ್ಯ ಮುಳುಗ ಮೂಮೆಂಟ್ ಅಲ್ಲಿ. ಓಕೆ, ಪಂಡಿತರು ಉತ್ತರಿಸ್ತಾರೆ. ನೋಡಿ, ಮಗನಿಗೆ ಏನು ಓದಿಸ್ತಾ ಇದ್ದೀರಿ ಅಮ್ಮ? ಇವಾಗ 9th ಸ್ಟ್ಯಾಂಡರ್ಡ್. ಒಂದ್ ಸ್ವಲ್ಪ ಇದು ಸರ್,
ವಿದ್ಯೆದಲ್ಲೂ ಕಮ್ಮಿ, ಒಂದ್ ಸ್ವಲ್ಪ ಬುದ್ಧಿನೂ ಒಂದ್ ಸ್ವಲ್ಪ ಇದಂಗ್ ತಾನೇ ಮಂದ ಜಾಸ್ತಿ. ಹೌದು, ಖಂಡಿತ. ಇದೇ ಆಗಿದೆ. ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ತುಲಾ ಲಗ್ನ, ಸಪ್ತಮಿ ಶುಕ್ಲ ಪಕ್ಷ. ಈ ವಯಸ್ಸಿಗೆ ಡಿಗ್ರಿ ಮುಗಿಬೇಕಿತ್ತು, ಈಗಾಗಲೇ 9ನೇ ಕ್ಲಾಸ್ ಓದ್ತಾ ಇದ್ದಾನೆ ಅಂದರೆ ಖಂಡಿತವಾಗಿಯೂ ವಿಷಾದ ಸಂಗತಿ. ನೋಡೋಣ ಅವನ ಜಾತಕ ಭವಿಷ್ಯ ಏನು ಹೇಳುತ್ತೆ ಅಂತ. ವಿದ್ಯಾಸ್ಥಾನದಲ್ಲಿ ಅವನಿಗೆ ಬುದ್ಧಿವಂತ ಅಲ್ಲ, ಅವನಿಗೆ ಬುದ್ಧಿಸ್ಥಾನದಲ್ಲಿ ಕೇತು ಇದ್ದಾನೆ. ಹಾಗೆ ಚತುರ್ಥದಲ್ಲಿರುವಂಥ ಶನಿಯಿಂದ ಬುದ್ಧಿ ಮಾಂದ್ಯವನ್ನು ಮಾಡ್ತಾನೆ. ಹಾಗೆ ಕುಜ ಶನಿ ಇಬ್ಬರು ಇದ್ದರೆ ವಿದ್ಯೆ ಓದುವಂಥ ಶಕ್ತಿಯೂ ಇಲ್ಲ. ದೈಹಿಕ ಅನಾರೋಗ್ಯವೂ ಸಹ ಇದೆ. ಲಗ್ನದಲ್ಲಿರುವಂತಹ ಈ ಒಂದು ಶನಿಯಿಂದ ದೈಹಿಕ ಅನಾರೋಗ್ಯ, ಅದರ ಜೊತೆಗೆ ಅವನಿಗೆ ಬಾಧಾಸ್ಥಾನದಲ್ಲಿ ಕೇತು ಇದ್ದಾನೆ. ಪ್ರೇತಗಳ ಬಾಧೆ ಅಂತ ಇವೆಲ್ಲ ದೋಷಗಳಿದೆ. ಮೊದಲನೇದಾಗಿ ಆರೋಗ್ಯ ಬೇಕು. ಆರೋಗ್ಯಕ್ಕಾಗಿ ಪ್ರೇತ ಬಾಧೆಯನ್ನು ನಿವಾರಣೆ ಮಾಡಿ, ವಿದ್ಯಾಭ್ಯಾಸ ವಿದ್ಯಾ ಪರಿಪೂರ್ಣತೆಗಾಗಿ ವಿದ್ಯಾಗಣಪತಿ ಆರಾಧನೆ ಮಾಡಿ, ಮತ್ತು ಬುದ್ಧಿಮಾಂದ್ಯ ನಿವಾರಣೆಗಾಗಿ ಅವರಿಗೆ ಮೇಧಾಸೂಕ್ತ, ಶ್ರದ್ಧಾಸೂಕ್ತ, ಪ್ರಜ್ಞಾಸೂಕ್ತ ಅಂತಿದೆ, ಅದನ್ನು ಪಾರಾಯಣ ಮಾಡಿಸಿದ್ರೆ ವಿದ್ಯಾಬುದ್ಧಿ ಅವರಿಗೆ ಸರಿಯಾಗಿ ಬರ್ತದೆ. ವಿದ್ಯಾಬುದ್ಧಿ ಬಂದ ನಂತರ ವಿದ್ಯಾರ್ಹತೆ ಪೂರ್ಣವಾಗುತ್ತೆ. ಆ ನಂತರ ಯಾವುದಾದ್ರು ಒಳ್ಳೆಯ ಉದ್ಯೋಗಕ್ಕೆ ಸೇರಿಸಿ. ಒಳ್ಳೆಯದಾಗಲಿ ಮಗುವಿಗೆ. ಇದಿಷ್ಟು ಪೂಜೆಯನ್ನು ಮಾಡಿಸಿ. ಪಂಡಿತರೆ, ಸಾಕಷ್ಟು ವೀಕ್ಷಕರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ರಿ, ತಮಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇವತ್ತು ಶ್ರಾವಣ ಮಾಸದ ಕೊನೆಯ ಮಂಗಳವಾರ, ಹೀಗಾಗಿ ಮಂಗಳಗೌರಿ ವ್ರತದ ಮಹಿಮೆಯನ್ನು ತಿಳ್ಕೊಂಡ್ವಿ, ಜೊತೆಗೆ ಹೇಗೆ ಆಚರಿಸಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಹೀಗಾಗಿ ಮಂಗಳಗೌರಿ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.